ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಂಬ್ರೆಲಾ ಪ್ಲಾಜಾಗೆ ಮೇಲ್ಗಡೆ ಟಾಪು ಕಟಿಂಗ್ ಯಾವ ರೀತಿ ಅಂತ ನೋಡೋಣ ಬನ್ನಿ. ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ನಾನು ಆಲ್ರೆಡಿ ಹೇಳಿದ್ದೀನಿ. ಇವಾಗ ಸೊಂಟ ಸುತ್ತಳತೆ ಬಂದ್ಬಿಟ್ಟು ನಮಗೆ 25 ಇದೆ. ಓಕೆನಾ, 25 ಇದೆ. 25ನ 4 ಭಾಗ ಮಾಡ್ಕೊಳ್ಳೋಣ. 1 ಇಂಚು ಲೂಸ್ ಇಕ್ತೀನಿ. ಹುಡುಗಿ ಅಲ್ವ, ಮನೆ ಲೂಸು ಸ್ವಲ್ಪ ಟೈಟ್ ಆಗಿತ್ತು, ಒಂದು ಹೊಲ್ಕೊಟ್ಟಿದ್ದೆ, ಅದಕ್ಕೆ 1 ಇಂಚು ಲೂಸ್ ಇಕ್ತೀನಿ. 26 ಇಂಚ್ ತಗೋತೀನಿ. 26 ಇಂಚಿನ 4 ಭಾಗ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ 6.5 ಬಂತು. 6.5 ಮಾರ್ಕ್ ಮಾಡಿ ಇಲ್ಲಿ 1 ಇಂಚು ಡಾಟ್ ತಗೊಳ್ಳಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಇದು ಮೇಲ್ಗಡೆ ಟಾಪ್ ತರ ಹೊಲಿಯೋದ್ರಿಂದ ಒಂಚೂರು ಲೂಸ್ ಇಕ್ಕಿ, ಏನು ತೊಂದರೆ ಏನಿಲ್ಲ. ಓಕೆನಾ, ಇವಾಗ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದೇ ಎಷ್ಟು ತಗೊಂಡಿದ್ದೀನೋ ಅಷ್ಟೇನೆ ಮೇಲೆ ಇಲ್ಲೂ ತಗೋಬೇಕು. ಇಲ್ಲೂ 6.5 ಇಂಚೆ ತಗೊಳ್ಳಿ, ಪರವಾಗಿಲ್ಲ. ಇದು ಬಂದ್ಬಿಟ್ಟು 5.5 ತಗೊಳ್ಳಿ. 5 ಇಂಚ್ ತಗೊಂಡ್ರೆ ಸಾಕು, 5.5 ಬೇಡ, 5 ಇಂಚ್ ಸಾಕು. ಓಕೆನಾ, 5 ಇಂಚ್ಗೆ ಮಾರ್ಕ್ ಮಾಡೋಣ. ಇಲ್ಲಿಂದನೂ 5.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡಿ ಸ್ಕೇಲಲ್ಲಿ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಈ ಕಡೆಯಿಂದ ಇದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಿಮಗೆ ಈ ರೀತಿ ಬರುತ್ತೆ. ಸಾರಿ, ಇಲ್ಲಿಗೆ ಬರುತ್ತೆ. ಈಗ ಡಾಟ್ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ಇದು 6.5. ಓಕೆನಾ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಬರುತ್ತೆ. ಇಲ್ಲಿ ಡಾಟ್ ಹಿಡಿತೀವಲ್ಲ, ಇದು ಇಲ್ಲಿಗೆ ಹಿಂಗೆ ಹೋಗುತ್ತೆ. ಆ ಡಾಟ್ ಹಿಂದೆ ಮುಂದೆ 2 ಕಡೆನೂ ಡಾಟ್ ಬರುತ್ತೆ. ಓಕೆನಾ, ಇವಾಗ ಇದು ಈ ತರ ಆಯ್ತು. ಇವಾಗ ಫ್ರಂಟಲ್ಲಿ ಬಂದ್ಬಿಟ್ಟು ಇವು ಚಿಕ್ಕ ಮಕ್ಕಳಾಗಿರೋದ್ರೆ ಜಾಸ್ತಿ ಡೀಪ್ ಇಡಕ್ ಹೋಗ್ಬೇಡಿ. ಸುಮ್ಮನೆ ಆಮೇಲೆ ಡೀಪ್ ಆಗ್ಬಿಟ್ರೆ ಬ್ರಾಡ್ ಆದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಇಡಿ. ಓಕೆನಾ, ಹಂಗಾಗಿ ನಾನೊಂದು 3.5 ಇಂಚ್ ಇಕ್ತೀನಿ. ಓಕೆನಾ, ಸ್ಟಿಚಿಂಗ್ ಎಲ್ಲ ಸೇರಿಸಿ 4 ಇಂಚು ಸಾಕು. ಇಲ್ಲಿ ಬೇಕಾದ್ರೆ ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ. ಸ್ಕ್ವಯರ್, ಬಾಕ್ಸ್, ಏನಾದ್ರು ನಿಮ್ಗೆ ಯಾವ ತರ ಬೇಕೋ ಆ ತರ. ನಾನು ವಿ ಶೇಪಲ್ಲಿ ಇರ್ತೀನಿ. ಓಕೆನಾ, ಈ ರೀತಿ ವಿ ಶೇಪಲ್ಲಿ ಇರ್ತೀನಿ. ಹಿಂದೆ ಬಂದ್ಬಿಟ್ಟು ನಾನು ಡೀಪ್ ಏನು ಇಡಕ್ ಹೋಗಲ್ಲ. ಹಿಂದೆ ಬಂದ್ಬಿಟ್ಟು ಒಂದು ಉಕ್ಕ ಹಾಕೋ ತರ ಇರ್ತೀನಿ. ಯಾಕಂದ್ರೆ ಮಕ್ಕಳಿಗೆ ಓಪನ್ ಇದು ಕಮ್ಮಿ ಇಟ್ಟಿರ್ತೀವಿ ಡೀಪು, ಹಿಂದೆ ಓಪನ್ ಇಲ್ಲ ಅಂದ್ರೆ ತಲೆ ನುಗ್ಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ 2 ಉಕ್ಸ್ ಹಾಕೋ ತರ ಇಟ್ಬಿಡಿ. ಜಿಪ್ ಹಾಕ್ಬೋದು, ಅದು ಜಿಪ್ಪನು ಎಳ್ದು ಕಿತ್ತೋಗುತ್ತೆ. ಅದು ಜಿಪ್ಪುನು ಬೇಡ. ಉಕ್ಸ್ ಹಾಕಿ. ಉಕ್ಸ್ ಆದ್ರೆ ನೀವು ಎಷ್ಟು ದಿನ ಆದ್ರೂ ಹಾಳಾಗಲ್ಲ. ಓಕೆನಾ, ಉಕ್ಸ್ ಹಾಕೋಣ. ಒಂದ್ 2 ಉಕ್ಸ್ ಹಾಕಿದ್ರೆ ಸಾಕು. ಈ ರೀತಿ ಬಂತು. ಓಕೆನಾ, ಹಿಂದೆ ಮುಂದೆ ಸೇಮ್ ಎಲ್ಲ ಒಂದೇ ರೀತಿನೇ ಬರುತ್ತೆ. ಹಿಂದೆ ಮಾತ್ರ ಡೀಪ್ ಇಲ್ಲ, 1 ಇಂಚು ಕೆಳಗಡೆ ತಗೋತೀನಿ. 2 ಉಕ್ಸ್ ಬರುತ್ತೆ, ಇಷ್ಟೇನೆ. ಓಕೆನಾ, ಇದಿಷ್ಟು ಮೆಜರ್ಮೆಂಟ್. ಇವಾಗ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಕಡೆಯಿಂದನೂ ಕಟ್ ಮಾಡೋಣ. ಇವಾಗ ಇಲ್ಲಿಂದ 2 ಪೀಸ್ ತೆಗೆದ್ಬಿಟ್ಟು ಶೇಪ್ ತೆಗೆದ್ಬಿಡಿ. ಓಕೆನಾ, ಈ ರೀತಿ ತಗೊಂಡು ಇವಾಗ ಈ ರೀತಿ ನೆಕ್ಕನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಹಿಂದೆ ಬಂದ್ಬಿಟ್ಟು ನಾನು ಹೇಳದ್ನಲ್ಲ, ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಡೀಪ್ ಬೇಡ, ಮಕ್ಕಳಿಗೆಲ್ಲ ಡೀಪ್ ಇದ್ರೆ ಚೆನ್ನಾಗಿರಲ್ಲ. ಇದು ಮಾತ್ರ ಇಲ್ಲಿಂದ 2 ಉಕ್ಸ್ ಹಾಕೋ ತರ ಇಟ್ಕೊಳ್ಳಿ. ಇಲ್ಲಿಂದ ಒಂದಿಷ್ಟು ಬಿಟ್ರೆ ನೀವು ಇಲ್ಲಿ ಉಕ್ಸ್ ಹಾಕಿದ್ರೆ ಅವಾಗ ಅವ್ರಿಗೆ ತಲೆ ನುಗ್ಗಲ್ಲ, ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಇದಿಷ್ಟೇನೆ. ಇಲ್ಲಿ ಡಾಟ್ ಬರುತ್ತೆ. ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 2 ಕಡೆನೂ ಬರುತ್ತೆ, ಹಿಂದೆ ಮುಂದೆ 2 ಕಡೆನೂ ಬರುತ್ತೆ ಡಾಟು. ಇದಿಷ್ಟು ರೆಡಿ ಆಯ್ತು. ಓಕೆನಾ, ಈ ರೀತಿ ಬಂತು ನೋಡಿ. ಓಕೆನಾ, ನೋಡಿ, ಇದು ಕೆಳಗಡೆ ಪೀಸು, ಇದು ಮೇಲ್ಗಡೆ ಪೀಸು. ಓಕೆ, ಈ ರೀತಿ ಬಂತು. ಇದಕ್ಕೆ ನಾವು ಬಫ್ ತರ ಇಡೋಣ, ಚೆನ್ನಾಗಿರುತ್ತೆ. ಸ್ಲೀವ್ಸ್ಗೆ ಬಫ್ ಇಟ್ಟರೆ ಚೆನ್ನಾಗಿರುತ್ತೆ. ಅದು ಬಂದ್ಬಿಟ್ಟು ಸೀರೆ ಪೀಸಲ್ಲಿ ಕೊಡೋಣ ಬಫ್, ಚೆನ್ನಾಗಿರುತ್ತೆ. ಓಕೆನಾ, ಇವಾಗ ಇದು ಕೆಳಗಡೆ ಬಂದ್ಬಿಟ್ಟು ಇದು ಮೇಲ್ಗಡೆಗೆ, ಇದು ಮೇಲ್ಗಡೆ ಕಟ್ ಮಾಡ್ಕೊಂಡ್ಬಿಡೋಣ. ಇನ್ನು ಉಳಿದಿದ್ದ ಪೀಸಲ್ಲಿ ಕೆಳಗಡೆ ಇಲ್ಲಿಗೆ ಫ್ರಿಲ್ ಕೊಡೋಣ ಅಂತ. ಇಲ್ಲಿಗೆ ಇವಾಗ 12 ಇಂಚ್ ಇದೆ. ಇಲ್ಲಿಂದ ಬೇಕಾದ್ರೆ ಒಂದು 6 ಇಂಚು 7 ಇಂಚು ಕೊಡ್ಬೋದು. ಅಂದ್ರೆ ನೀವು ಎಷ್ಟು ಉದ್ದ ಕೊಟ್ರು ಮಿಡ್ಡಿ ತರ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಪ್ಪ, ಇದು ಎಷ್ಟು ಉದ್ದ ಸಿಗುತ್ತೆ ಅಷ್ಟು ಉದ್ದ ಕೊಡ್ತೀನಿ. ಓಕೆನಾ, ಮೊದ್ಲಿಗೆ ಈ ಕಡೆ ಕಟ್ ಮಾಡ್ಕೊಂಡ್ಬಿಡೋಣ. ಒಂದ್ ಸೈಡ್ದು ಇದು ಎಷ್ಟಿರುತ್ತೆ ನೋಡ್ತೀನಿ. ಇದು ಸಾಕಾಗುತ್ತೆ ಅಂದ್ರೆ ಇದನ್ನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ,
ಈ ರೀತಿ ಇಟ್ಕೊಂಡು ಈ ಕಡೆನೂ ಬಾರ್ಡರ್ ಇದೆ, ಈ ಕಡೆನೂ ಬಾರ್ಡರ್ ಇದೆ. ಓಕೆನಾ? ಈ ಬಾರ್ಡರ್ ಕೆಳಗಡೆನೆ ಬರಬೇಕು, ಆ ರೀತಿ ಮಾಡಿ. ಓಕೆ, ಈ ರೀತಿ ಇಟ್ಕೊಳ್ಳಿ. ಸ್ವಲ್ಪ ಕೆಳಗೆ ಮಾಡೋಣ, ಯಾಕಂದ್ರೆ ಕಲರ್ ಅದೇ ಕಲರ್ ಇದೆ. ಸ್ವಲ್ಪ ಕೆಳಗೆ ಮಾಡಿದ್ರು ನಡೆಯುತ್ತೆ. ಇದು ಸ್ವಲ್ಪ ಮೇಲ್ ಬರಲಿ, ಯಾಕಂದ್ರೆ ಇದು ಕಲರ್ ಬೇರೆ ಇದೆ, ಚೆನ್ನಾಗಿ ಕಾಣಿಸಲ್ಲ. ಓಕೆನಾ? ಇದು ಹಿಂದೆಗೆ ಮಾಡೋಣ, ಇದು ಮುಂದೆಗೆ ಮಾಡೋಣ. ಓಕೆನಾ? ಹಿಂದೆ ಕರೆಕ್ಟ್ ಸ್ವಲ್ಪ ಕೆಳಗೆ ಬಂದ್ರೂ ಪರವಾಗಿಲ್ಲ, ಮುಂದೆ ಬೇಡ, ಮುಂದೆ ಕರೆಕ್ಟ್ ಆಗಿರಲಿ. ಓಕೆನಾ? ಈ ರೀತಿ ಮಾಡ್ಕೊಳ್ಳೋದು. ಅವಾಗ ಏನಾಗುತ್ತೆ, ನಮ್ಗೆ ಹಿಂದೆ ಸ್ವಲ್ಪ ಇದಾದ್ರೂ ಪರವಾಗಿಲ್ಲ, ಮುಂದೆ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು. ಇದು ಇಷ್ಟೇನೆ. ಇದೇ ಅಳತೆಗೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನ ಬೇಕಾದ್ರೆ ಸ್ಲೀವ್ಸ್ಗೆ ಯೂಸ್ ಮಾಡ್ಕೋಬಹುದು, ಇಲ್ಲ ಸ್ಲೀವ್ಸ್ಗೆ ನಾವು ಆ ಪೀಸಲ್ಲಿ ಕೊಡ್ತೀನಿ ಅಂದ್ರೂ ಆಗುತ್ತೆ. ಓಕೆನಾ? ತೊಂದರೆ ಏನಿಲ್ಲ. ಇದೇನಾದ್ರು ಸಾಕಾಗುತ್ತೆ ಅಂದ್ರೆ ಇದನ್ನ ಕೊಟ್ಕೊಳ್ಳೋದು ಅಷ್ಟೇ. ಪೀಸ್ ಪೇಂಟ್ ಮಾಡಿ ಫ್ರಂಟ್ ಕೊಡೋದ. ಇದಿಷ್ಟನ್ನೇ ಇದನ್ನ ಪೀಸ್ ಕೊಡ್ತೀನಿ. ಏನು ಕೆಳಗಡೆ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಆಗುತ್ತೆ. ಓಕೆನಾ? ತೊಂದರೆ ಏನಿಲ್ಲ. ಓಕೆನಾ? ಇದೇ ಅಳತೆಗೆ ಇನ್ನೊಂದು ಪೀಸ್ ಕಟ್ ಮಾಡ್ಕೊತೀನಿ. ಇದು ಹಿಂದೆ ಕೊಡೋಣ, ಅದನ್ನ ಮುಂದೆಗೆ ಕೊಡೋಣ ಡಿಸೈನ್. ಓಕೆನಾ? ಆವಾಗ ನಮಗೆ ಎರಡು ಕಡೆಗೂ ಆಗುತ್ತೆ, ಒಂಥರ ಫ್ರಿಲ್ಲು ಜಾಸ್ತಿನೂ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಆವಾಗ ಚೆನ್ನಾಗೂ ಇರುತ್ತೆ. ಓಕೆ, ಇದು ಸೈಡ್ ಇರುತ್ತೆ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಅಂಬ್ರೆಲಾ ಫ್ಲಾಸ್ಗೆ ಇದು ಮೇಲ್ಗಡೆ ಟಾಪು ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಸ್ಟಿಚಿಂಗ್ ಮಾಡೋಣ ಬನ್ನಿ. ಒಂದೇ ವಿಡಿಯೋದಲ್ಲಿ ಎರಡು ಹಾಕಿದ್ದೀನಿ. ಇವಾಗ ಬೇರೆ ಬೇರೆ ಹಾಕಿದ್ರೆ ನಿಮಗೆ ಹುಡ್ಕಾಡೋಕ್ಕೆ ಕಷ್ಟ ಆಗುತ್ತೆ. ಇವಾಗ ಕಟ್ಟಿಂಗ್ ಎಲ್ಲ ಸ್ಟಿಚಿಂಗ್ ಎಲ್ಲ ಅಂತ ಅದಕ್ಕೆ ಎರಡು ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಪ್ಲಾಜಾ ಪ್ಯಾಂಟ್ದು ಅಷ್ಟೇ, ಇದು ಮೇಲ್ಗಡೆ ಟಾಪು. ಇವಾಗ ಫಸ್ಟ್ ಈ ಥರ ಮೇನ್ ಪೀಸ್ ಇಟ್ಕೊಳ್ಳಿ, ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು. ತುಂಬಾ ಸುಲಭ ಇದು. ಮಕ್ಕಳದಂದರೆ ಇನ್ನೂ ನೆಕ್ಕೆಲ್ಲ ಚಿಕ್ಕ ಚಿಕ್ಕದಿರೋದ್ರಿಂದ ಒಂಥರ ಹೊಲಿಯೋಕ್ಕೇನೋ ಒಂಥರ ಖುಷಿ ಆಗುತ್ತೆ. ಬೇಗನೆ ಆಗಿಬಿಡುತ್ತೆ ಇದು. ಹಂಗಾಗಿ ಬೇಗ ಸ್ಟಿಚ್ ಮಾಡ್ಬೋದು. ಆಮೇಲೆ ಫ್ಯಾನ್ಸಿಯಾಗಿ ಹೊಲಿಯೋದ್ರಿಂದ ಏನೋ ಒಂಥರ ಖುಷಿಯಾಗುತ್ತೆ, ಫ್ಯಾನ್ಸಿಯಾಗಿ ಹೊಲಿಬೇಕು ಅಂದರೆ. ಹಂಗಾಗಿ ಈ ಥರ ನಿಮ್ಮ ಮಕ್ಕಳಿಗೆ ಓಲ್ಡ್ ಸ್ಯಾರಿಗಳಿದ್ರೆ ಹೊಲ್ಕೊಡಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಬಾರ್ಡ್ರ್ ಇರೋ ಸೀರೆಯಲ್ಲಿ ಹೊಲಿಬೇಡಿ. ಬಾರ್ಡ್ರ್ ಇಲ್ಲದೇ ಇರೋ ಸೀರೆ ಈ ಥರ ಇದ್ದರೆ ಸ್ಮೂತಾಗಿರೋ ಸೀರೆ, ಮಾಮೂಲಿ ಡೈಲಿ ವೇರ್ ಸ್ಯಾರಿ ಅದರಲ್ಲೆಲ್ಲ ಸ್ಟಿಚ್ ಮಾಡ್ಬೋದು. ಓಕೆನಾ? ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಲಂಗ ಹೊಲಿಯೋಣ ಅಂದ್ಕೊಂಡೆ, ಆಮೇಲೆ ಇದಕ್ಕೆ ಬಾರ್ಡ್ರ್ ಏನಿಲ್ಲ, ಮೇಲೆ ಒಂದೊಂದು ಹೂವು ಬಂದಿದೆ ಒಳಗಡೆ ಎಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಈ ಥರ ಹೊಲಿದ್ರೆ ಅಂಬ್ರೆಲಾ ಹೊಲಿದ್ರೆ ಚೆನ್ನಾಗಿರುತ್ತೆ, ಅಂಬ್ರೆಲಾ ಪ್ಲಾಜೋ ಚೆನ್ನಾಗಿರುತ್ತೆ ಅಂದ್ಕೊಂಡು ರೆಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಅದರದ್ದು ಆಲ್ರೆಡಿ ಹಾಕಿದ್ದೀನಿ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ, ಬೇಕು ಅಂದರೆ ಚೆಕ್ ಮಾಡಿ. ಅಂಬ್ರೆಲಾ ಪ್ಲಾಜೋದು ಇದು. ಅದ್ರ ಮೇಲ್ಗಡೆ ಬರುವಂಥ ಟಾಪು ಸೆರಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆಗೆ ಬಂದುಬಿಟ್ಟು ಮುಂದೆ ಬಂದುಬಿಟ್ಟು ಫ್ರಿಲ್ ಕೊಡೋಕ್ಕೆ ಅದೇ ಬಟ್ಟೆ ಯೂಸ್ ಮಾಡಿದೆ, ಸಾಕಾಯಿತು. ಹಿಂದೆಗೆ ಸಾಕಾಗಿಲ್ಲ, ಅದಕ್ಕೆ ಏನು ಮಾಡಿದ್ದೀನಿ, ಆ ಸೀರೆ ಪೀಸಲ್ಲಿ ಹಿಂದೆಗೆ ಫ್ರಿಲ್ ಕೊಟ್ಟಿದ್ದೀನಿ. ಒಂಥರ ಅದು ಚೆನ್ನಾಗಿದೆ. ಇವಾಗ ಈ ರೀತಿ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೊಂಬಿಡಿ ನೀಟಾಗಿ. ಈ ಥರ ಇವಾಗ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ, ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದುಬಿಟ್ಟು ಸುತ್ತ ಕಟ್ ಮಾಡ್ಕೊಂಬಿಡಿ, ಆ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು. ಇವಾಗ ಡಾಟ್ ಇಟ್ಕೋಬೇಕು. ಮಾಮೂಲಿ ಶೋಲ್ಡರ್ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮಧ್ಯೆ ಡಾಟ್ ಇಟ್ಕೋಬೇಕು. ಡಾಟ್ ಇಟ್ಕೊಂಡ್ರೆ ನಿಮಗೆ ಅಲ್ಲಿಗೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಈ ರೀತಿ ಹಿಂದೆ ಪೀಸು ಮುಂದೆ ಪೀಸು ಎರಡೂ ಸೇಮ್ ಅದೇ ರೀತಿಯೇ ಮಾಡ್ಕೋಬೇಕು. ಒಂದೇನಪ್ಪ ಅಂದರೆ ಹಿಂದೆಗೆ ಬಂದುಬಿಟ್ಟು ಉಕ್ಸ್ ಬರುತ್ತೆ, ಒಂದು ಉಕ್ಸ್ ಇಡಲೇಬೇಕು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಡೀಪ್ ಎಲ್ಲ ಜಾಸ್ತಿ ಇಟ್ಟರೆ ಅಷ್ಟು ನೀಟಾಗಿರಲ್ಲ. ಡೀಪ್ ಕಮ್ಮಿ ಮಾಡಿ ಒಂದು ಉಕ್ಸ್ ಹಾಕೋ ಥರ ಇಡಬೇಕು. ಓಕೆನಾ? ಇವಾಗ ದೊಡ್ಡವ್ರಿಗಾದರೆ ಸ್ವಲ್ಪ ಡೀಪ್ ಎಲ್ಲ ಬ್ರಾಡಾಗಿ ಇಟ್ಬಿಟ್ರೆ ತಲೆ ನುಗ್ಗೋ ಥರ ಇರುತ್ತೆ. ಅಂದರೆ ಮಕ್ಕಳು ಸಣ್ಣ ಇರೋದ್ರಿಂದ ಫಿಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಬರಬೇಕಲ್ಲ, ಅದಕ್ಕೆ ನಾವು ಹಿಂದೆ ಡೀಪ್ ಓಪನ್ ಇಡಲೇಬೇಕಾಗುತ್ತೆ. ಸಣ್ಣಕ್ಕಿರೋರಿಗೆ ನಾವು ಹಂಗೆ ಡೀಪ್ ಇಟ್ಟರೆ ದೊಗಳ ಥರ ಇರುತ್ತೆ. ಆವಾಗೇನು ಮಾಡಬೇಕು, ಈ ಥರ ಉಕ್ಸ್ ಹಾಕಿ ಇಟ್ಬಿಡಿ. ಆಮೇಲೆ ಹಿಂದೆ ಟ್ಯಾಗ್ ಇಡಿ. ಆವಾಗೇನಾಗುತ್ತೆ, ಅವ್ರಿಗೆ ಲೂಸ್ ಆದರೆ ಹಿಂದೆ ಟ್ಯಾಗ್ ಕಟ್ಕೊಂಡ್ರೆ ಫಿಟ್ಟಿಂಗ್ ಬರುತ್ತೆ. ಆಮೇಲೆ ಉಕ್ಸ್ ಹಾಕಿದ್ರೆ ಫಿಟ್ಟಿಂಗ್ ಇರುತ್ತೆ, ಯಾಕೆಂದರೆ ಡೀಪ್ ಇರಲ್ವಲ್ಲ, ಆವಾಗ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಮಕ್ಕಳಿಗೆಲ್ಲ ಈ ಥರ ಹೊಲಿದ್ರೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾವು ಇದು ಡೀಪ್ ಜಾಸ್ತಿ ಇಟ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳಲ್ಲ, ಸಣ್ಣ ಇರ್ತಾವರಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಇನ್ನೌಟ್ ಮಾಡ್ಕೊಂಡ್ಬಿಟ್ಟು ಅಲ್ಲೊಂದು ಉಕ್ಸ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಬಿಟ್ಟು ಅಲ್ಲಿ ತುದಿಲಿ ಸ್ವಲ್ಪ ಸೂಜಿಲಿ ತೆಗೆದು ಇನ್ನೌಟ್ ಮಾಡ್ಕೊಳ್ಳಿ. ಓಕೆನಾ? ಯಾಕೆಂದರೆ ತುದಿಲಿ ಸ್ವಲ್ಪ ಹಿಂಗೆ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಉಕ್ಸ್ ಹಾಕೋದಕ್ಕೋಸ್ಕರ ಈ ಥರ ಕ್ರಾಸಾಗೆಲ್ಲ ಸ್ಟಿಚ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಈ ಥರ ಒಂದು ಸೂಜಿ ತಗೊಂಡು ಮೇಲೆ ಕೆತ್ತಿಬಿಡಿ, ಆವಾಗ ಅದು ನೀಟಾಗಿ ಬರುತ್ತೆ. ಓಕೆನಾ? ಇಷ್ಟೇ ಇದು.
ಇವಾಗ ಇದನ್ನು ಸುತ್ತ ಹಂಗೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಹಾಗೇನೆ ಸುತ್ತ ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಇದು ಬ್ಯಾಕ್ ಪೀಸು ಇದೂ ರೆಡಿ ಆಗುತ್ತೆ. ಓಕೆನಾ, ಇದನ್ನು ಸುತ್ತ ಸ್ಟಿಚ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ಕಟ್ ಮಾಡಿ ತೆಗೆದುಬಿಟ್ಟು ಮತ್ತು ಡಾಟ್ ಇಟ್ಕೋಬೇಕು. ಓಕೆನಾ, ನೋಡಿ ಈ ರೀತಿ ಆಯಿತು. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಬೇಕು. ಆಮೇಲೆ ಮತ್ತೆ ಅಲ್ಲೊಂದು ಹುಕ್ಸ್ ಹಾಕ್ಕೊಂಡ್ರೆ ಆಯಿತು. ಓಕೆನಾ, ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಈ ಥರ ರೆಡಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಆಮೇಲೆ ಡಾಟ್ ಇಟ್ಕೊಂಡ್ಬಿಡ್ಬೇಕು ಶೋಲ್ಡರ್ ಮಧ್ಯೆ. ಹಿಂದೇನು ಡಾಟು ಮುಂದೇನು ಡಾಟ್ ಅಷ್ಟೇ. ಚಿಕ್ಕ ಚಿಕ್ಕ ಮಕ್ಳಿಗೇನು ಪ್ರಿನ್ಸ್ ಕಟ್ತಾರೆ ಅನ್ನೋ ಅವಶ್ಯಕತೆ ಇಲ್ಲ, ಹಾಗೆ ಡಾಟ್ ಹಿಡಿದ್ರೆ ಸಾಕು. ಓಕೆನಾ, ಡಾಟ್ ಇಡೋದ್ರಿಂದ ಟೈಟು ಲೂಸು ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಮಕ್ಕಳು ದಪ್ಪ ಆದರೆ ಅದನ್ನು ಬಿಚ್ಚಿಬಿಟ್ಟು ಆಲ್ಟ್ರೇಷನ್ ಮಾಡ್ಕೋಬೋದು. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಈ ರೀತಿ ತೆಗೆದಾದ್ಮೇಲೆ ಮಾಮೂಲಿ ಡಾಟ್ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ನಾವು ಹುಕ್ಸ್ ಹಾಕಿರೋದ್ರೆ ನೀಟಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಒಂಥರ ಫ್ಯಾನ್ಸಿಯಾಗಿರೋ ಡ್ರೆಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಾಗ ನಿಮ್ಮ ಹತ್ರ ಓಲ್ಡ್ ಸ್ಯಾರಿಗಳಿದ್ರೆ ಈ ಥರ ಮಕ್ಕಳಿಗೆ ರೆಡಿ ಮಾಡಿಕೊಡಿ, ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಈಗ ನೀವು ನೋಡ್ತಾನೆ ಇರ್ಬೋದು, ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಥರ ಗೌನ್ ಆಗಲಿ ಫ್ರಾಕ್ ಆಗಲಿ ಎಲ್ಲ ಥರದ್ದು ಟ್ರೆಂಡಿಂಗಲ್ಲಿದೆ. ಓಲ್ಡ್ ಸ್ಯಾರಿಲಿ ಈ ರೀತಿ ತುಂಬಾ ಮಕ್ಳಿಗೆ ಹೊಲ್ಕೊಡೋದು, ಇಲ್ಲ ಅವರೇ ಹೊಲ್ಕೊಳ್ಳೋದು, ಈ ಥರ ಎಲ್ಲ ಇದೆ. ಈ ಥರ ನಿಮ್ಮ ಮಕ್ಳಿಗೂ ಹೊಲ್ಕೊಡಿ, ಒಂಥರ ಚೆನ್ನಾಗಿರುತ್ತೆ. ನೀವೇ ಹೊಲ್ದಂಗೂ ಆಗುತ್ತೆ, ಮಕ್ಕಳಿಗೆ ಒಂಥರ ಖುಷಿನೂ ಆಗುತ್ತೆ ನಮ್ಮಮ್ಮ ಹೊಲ್ದಿರೋದು ಅಂತ. ಮತ್ತು ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬಂದ್ಬಿಟ್ಟು ನಾನು ಅಂಬ್ರೆಲಾ ಸ್ಲೀವ್ಸ್ ಕಟ್ ಮಾಡಿದ್ದೀನಿ. ಒಂಥರ ಅಂಬ್ರೆಲಾ ಪ್ಯಾಂಟ್ ಎಲ್ಲ ಇರುತ್ತಲ್ಲೋ, ಕೆಳಗಡೆಯಲ್ಲಿ ಫ್ರಿಲ್ ಕೊಟ್ಟಿರ್ತೀವಿ, ಒಂಥರ ಆ ಥರ ಹೊಲಿದ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಪ್ಲೇನ್ ಆದರೆ ಅಷ್ಟು ಚೆನ್ನಾಗಿರಲ್ಲ, ಇಲ್ಲ ಬೇರೆ ಥರ ಬಫ್ ಎಲ್ಲ ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಂಬ್ರೆಲಾ ಸ್ಲೀವ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಒಂಥರ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಅದರದ್ದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ನೋಡಿ, ಅದು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅಂಬ್ರೆಲಾ ಕಟ್ಟಿಂಗ್ದು. ಓಕೆನಾ, ಅಂದರೆ ನಾನು ಸೀರೆ ಪೀಸಲ್ಲಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಶೋಲ್ಡರ್ ಮಧ್ಯೆ ಇಟ್ಟು, ಇದಕ್ಕೇನು ಶೇಪ್ ಗಿಪ್ ಏನೂ ಇಲ್ಲ, ಎರಡು ಕಡೆನೂ ಒಂದೇ ಥರ ಬರುತ್ತೆ, ಹಂಗಾಗಿ ಏನು ತೊಂದರೆ ಇಲ್ಲ. ಓಕೆನಾ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಬೇರೆ ಬ್ಲೌಸ್ ಥರ ಶೇಪ್ ತೆಗಿರೋದು ಮುಂದೆ ಬರಬೇಕು ಆ ಥರ ಏನಿಲ್ಲ. ಇದಕ್ಕೆ ನೀವು ಯಾವ ಸ್ಲೀವ್ಸ್ ಆದ್ರೂ ಅಟ್ಯಾಚ್ ಮಾಡ್ಕೋಬೋದು. ಇದೇ ಸ್ಲೀವ್ಸ್ ಬೇಕು ಅದೇ ಸ್ಲೀವ್ಸ್ ಬೇಕು ಅಂತೇನಿಲ್ಲ, ಯಾಕಂದರೆ ಶೇಪ್ ಇರಲ್ವಲ್ಲ, ಹಂಗಾಗಿ ಯಾವುದಾದ್ರೂ ಅಟ್ಯಾಚ್ ಮಾಡ್ಬೋದು. ಒಂದು ಸೈಡ್ ಆದಮೇಲೆ ಮತ್ತೆ ಇವಾಗ ಈ ಕಡೆಯಿಂದನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು. ಮತ್ತು ಇನ್ನೊಂದು ಸ್ಲೀವ್ಸ್ಗೂ ಸೇಮ್ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ, ಅಷ್ಟೇ. ಇದು ಸ್ಲೀವ್ಸು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೆಳಗಡೆಗೆ ಇದು ಕೆಳಗಡೆ ಫ್ರಿಲ್ ಕೊಡೋಣ ಅನ್ನಲ್ಲ, ಅಲ್ಲೂ ಅಂಬ್ರೆಲಾ ಕಟ್ಟಿಂಗಲ್ಲೇ ಮಾಡೋಣ ಅಂದ್ಕೊಂಡೆ, ಆದರೆ ಬಟ್ಟೆ ಸಾಕಾಗಿಲ್ಲ ಅದು. ಹಂಗಾಗಿ ಒಂದು ಕಡೆ ಫ್ರಿಲ್ಲು ಒಂದು ಕಡೆ ಅಂಬ್ರೆಲಾ ಕಟ್ಟಿಂಗ್ ಬೇಡ ಅಂದ್ಬಿಟ್ಟಿದೆ. ಅಂದರೆ ಬಟ್ಟೆ ಒಂದೇ ಕಲರ್ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇದಕ್ಕೆ ನಾನು ಸೆರಗಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಆ ಕಲರೇ ಕೊಡಬೇಕು ಫ್ರಂಟ್ಗೆ ಅಂತ ಹಿಂದೂ ಕೊಡಬೇಕು ಅಂದ್ಕೊಂಡೆ, ಅದು ಸಾಕಾಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಹಿಂದಕ್ಕೆ ಸೀರೆ ಪೀಸ್ ಕೊಡೋಣ, ಇದ್ರದ್ದು ಇದಕ್ಕೆ ಮುಂದೆ ಕೊಡೋಣ ಅಂದ್ಬಿಟ್ಟು ಆ ಥರ ಮಾಡಿದೆ. ಏನಕ್ಕಪ್ಪ ಅಂದರೆ ಇವಾಗ ಬಟ್ಟೆ ಸಾಕಾಗದಿದ್ದಾಗ ಆ ಥರ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ನೀವು ದೊಡ್ಡ ಪೀಸ್ ಸೀರೆ ಪೀಸ್ನೇ ಕೊಡ್ತೀನಿ ಅಂದರೆ ಕೊಡ್ಬೋದಿತ್ತು ದೊಡ್ಡದಾಗಿ. ನಾನೇನು ಮಾಡಿದೆ, ಇದು ರೆಡ್ ಕಲರ್ ಸುಮ್ಮನೆ ವೇಸ್ಟು ಆಗೋದು ಬೇಡ, ಅವಾಗ ಇದಕ್ಕೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಗೇ ಮುಂದೆ ಕೊಟ್ಟಿದ್ದೀನಿ. ಮುಂದೆ ಕೊಡಬೇಕು ಫ್ರಿಲ್ನ, ಏನು ಬ್ಲೌಸ್ ಕಲರ್ ಏನಿದೆ ಅದು ಆ ಬಟ್ಟೆ ಹಿಂದೆ ಸಾಕಾಗದಿರೋ ಕಾರಣ ಸೀರೆ ಪೀಸಲ್ಲಿ ಕೊಡಬೇಕು ಫ್ರಿಲ್ನ. ಓಕೆನಾ, ನೋಡಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಅಂಬ್ರೆಲಾ ಸ್ಲೀವ್ಸು ನೀಟಾಗಿ ಬಂದಿದೆ. ಈಗ ನಾವು ಫ್ರಿಲ್ ಕೊಡಬೇಕಾಗುತ್ತೆ. ಈ ರೀತಿ ಮುಂದೆಗೆ ಅದು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. 2 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಮುಂದೆಗೆ ಫ್ರಿಲ್ ಕೊಡಬೇಕು. ಕೆಳಗಡೆನೂ ಫೋಲ್ಡ್ ಮಾಡ್ಕೊಂಬಿಡಿ. ಕೆಳಗಡೆನೂ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು 2 ಈ ಥರ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನೀವು ಫ್ರಿಲ್ ಕೊಡಬೇಕಾಗುತ್ತೆ. ಇದು ಒಂದೇ ಸೈಡ್ ಕೊಡೋದ್ರಿಂದ ನೀಟಾಗಿ ಒಂದೇ ಸಮನಾಗಿ ಕೊಟ್ಕೊಳ್ಳಿ. ನಿಮಗೆ ಚಿಕ್ಕದಾಗಬೇಕು ಅಂದರೆ ಚಿಕ್ಕದಾಗಿ ಕೊಡಿ, ದೊಡ್ಡದಾಗಬೇಕು ಅಂದರೆ ದೊಡ್ಡದಾಗಿ ಕೊಡಿ. ಏನಕ್ಕಪ್ಪ ಅಂದರೆ ಇದು ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಒಂದು ಲೆವೆಲ್ಗೆ ಕೊಡಿ, ಚೆನ್ನಾಗಿರುತ್ತೆ. ಮತ್ತು ಇನ್ನು ಚಿಕ್ಕದಾಗೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ, ಒಂದು ಲೆವೆಲಿಗೆ ಕೊಟ್ಟರೆ ಸಾಕು, ಚೆನ್ನಾಗಿರುತ್ತೆ. ಚಿಕ್ಕದಾಗೂ ಬೇಡ ಅಪಾರ ದೊಡ್ಡದು ಬೇಡ, ಆ ಥರ ಕೊಡಿ. ಓಕೆನಾ, ಇವಾಗ ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡೋಣ ಸೈಡ್ನ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಫ್ರಿಲ್ ಕೊಡಬೇಕು. ಓಕೆನಾ, ಈ ರೀತಿ ಫಸ್ಟು ಜಿಗ್ಜಾಗ್ ಮಿಷಿನ್ ಏನಾದರೂ ಇತ್ತು ಅಂದರೆ ಜಿಗ್ಜಾಗ್ ಮಾಡ್ಕೊಳ್ಳಿ, ತುಂಬಾ ಫಿನಿಶಿಂಗಾಗಿ ಚೆನ್ನಾಗಿರುತ್ತೆ. ಜಿಗ್ಜಾಗ್ ಮಿಷಿನ್ ಇಲ್ಲ ಅಂತ ಚಿಂತೆ ಪಡೋಕ್ಕೆ ಹೋಗ್ಬೇಡಿ. ಅಯ್ಯೋ ಜಿಗ್ಜಾಗ್ ಮಿಷಿನ್ ಇಲ್ಲ, ಜಿಗ್ಜಾಗ್ ಹೇಳ್ಬಿಟ್ರೆ ಅಂತ ಜಿಗ್ಜಾಗ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಜಿಗ್ಜಾಗ್ ಇಲ್ಲ ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಇವಾಗ ಜಿಗ್ಜಾಗ್ ಮಿಷಿನ್ ಇದೆ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆ ಕೊಟ್ಟು ರೀಸನಬಲಾಗಿ ಮಾಡಿಸ್ಕೊತೀನಿ ಅಂದರೆ ಮಾಡಿಸ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ, ಇವಾಗ ಈ ರೀತಿ ರೆಡಿ ಆಯಿತು. ಈ ಥರ ಫ್ರಿಲ್ ಕೊಡ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕು, ನಾನು 1 ಇಂಚು ಕೊಡ್ತಾಯಿದ್ದೀನಿ. ಆ ಥರ ನಿಮಗೆ ಎಷ್ಟು ಬೇಕು, 1 ಇಂಚು ಇಲ್ಲ ಅರ್ಧ ಇಂಚು 3/4 ಇಂಚು ಆ ಥರ ನೋಡ್ಕೊಳ್ಳಿ. ಆ ಥರ ನೋಡಿಕೊಂಡು ಒಂದು ಲೆವೆಲ್ಗೆ ಕೊಡಿ.
ಓಕೆನಾ. ಒಂಥರ ಫ್ರಿಲ್ನ ಈ ಥರ ನೀಟಾಗಿ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಐರನ್ ಮಾಡ್ಕೊಂಬಿಡ್ಬೇಕು. ಇದು ಬಾರ್ಡ್ರ್ ಸೀರೆ ಆಗಿರೋದ್ರಿಂದ ಐರನ್ ಮಾಡ್ಕೊಂಬಿಟ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಓಕೆನಾ. ರೆಡಿಮೇಡ್ ಡ್ರೆಸ್ಗಿಂತನೂ ಸೂಪರಾಗಿ ಕಾಣಿಸುತ್ತೆ. ಈ ರೀತಿ ನೀವು ರೆಡಿ ಮಾಡ್ಕೋಬೋದು. ಓಕೆನಾ. ಈ ರೀತಿ ರೆಡಿ ಮಾಡಿ ಒಂದು ಸೈಡ್ ಆಯಿತು. ಇವಾಗ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ. ಮತ್ತು ಇವಾಗ ಹಿಂದೆ ಪೀಸ್ಗೆ ಸೀರೆ ಪೀಸೆಲ್ಲ ತೊಗೋಬೇಕು. ಓಕೆನಾ. ಇವಾಗ ನಾನು ಮುಂದೆ ಎಷ್ಟು ಇಂಚಿಗೆ ತೊಗೊಂಡಿದ್ದು, ನಾನು ಇದು ಇಂಚು ಅಳತೆ ಮಾಡಿಲ್ಲ, ಸುಮ್ಮನೆ ಹಂಗೆ 6 ಇಂಚು 7 ಇಂಚು ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಬಟ್ಟೆ ಇದು ಮುಂದೆ ಎಷ್ಟಿತ್ತು ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಅಷ್ಟೇ ಅಳತೆಯಾಗಿ ಹಿಂದೆಗೂ ತೊಗೋಬೇಕು ನಾವು, ಜಾಸ್ತಿ ತೊಗೊಳೋಗಿಲ್ಲ. ಓಕೆನಾ. ಇವಾಗ ಇದೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಇದನ್ನು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದು ಕಟ್ ಮಾಡಿಬಿಡಿ. ಅದು ನೀವು ಮೊದಲೇ ನೋಡಿಕೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು. ನೋಡ್ಕೊಂಡಿಲ್ಲ ಅಂದರೆ ಹಂಗೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಬಿಡುತ್ತೆ. ಏನು ತೊಂದರೆ ಇಲ್ಲ. ಅದನ್ನ ಕಟ್ ಮಾಡಿ ತೆಗೆದುಬಿಡಿ ಎಕ್ಸ್ಟ್ರಾ ಬಟ್ಟೆನ. ಇನ್ನು ಒಂದರಿಗೆ ಬರ್ತಿತ್ತು ಅಷ್ಟೇ. ಈ ರೀತಿ ಬಂತು ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇವಾಗ ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀವು ಅದೇ ಫ್ರಿಲ್ ಹೇಗಿದೆ ಹಾಗೇ ಒಂಚೂರು ಐರನ್ ಮಾಡ್ಕೊಂಬಿಟ್ರೆ ಅದು ಆ ಕಡೆ ಈ ಕಡೆ ಅಲ್ಲಾಡಲ್ಲ, ನೀಟಾಗಿರುತ್ತೆ. ಓಕೆನಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಇದು ಹಿಂದೆ ಪೀಸ್ಗೆ ಇದು ಕೆಳಗಡೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಅದು ಏನು ಅಳತೆ ಇದೆ ಅಷ್ಟಕ್ಕೇ ಕಟ್ ಮಾಡ್ಕೋಬೇಕು. ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮುಂದೆ ಪೀಸ್ ನಾವು ಎಷ್ಟು ಫೋಲ್ಡ್ ಮಾಡಾದ್ಮೇಲೆ ಎಷ್ಟು ಬರುತ್ತೆ ಮಾರ್ಕಿಂಗು ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಬಟ್ಟೆ ಏನು ಬರೆದ್ರು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಆಮೇಲೆ ತೆಗೆದಾದ್ಮೇಲೆ ಮಾಮೂಲಿ ಹಿಂದೆಗೆ ಫ್ರಿಲ್ ಕೊಡಬೇಕಾಗುತ್ತೆ. ನೀಟಾಗಿ ಮುಂದೆ ಹೇಗೆ ಕೊಟ್ಟರೋ ಸೇಮ್ ಅದೇ ರೀತಿಯೇ ಕೊಡಿ. ಓಕೆನಾ. ಈ ರೀತಿ ರೆಡಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಎಲ್ಲ ಸ್ಟಿಚ್ ಆದಮೇಲೆ ನೋಡ್ಕೊತಾ ಇದ್ದೀನಿ ಅದಕ್ಕೆ ಎಷ್ಟು ಲೆಂತ್ ಇದೆ. ಕೆಳಗಡೆ ಫೋಲ್ಡಿಂಗ್ ಆದಮೇಲೆ ನೋಡಿಕೊಂಡು ಅದರ ಅಳತೆಗೇ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 1 ಇಂಚ್ ಏನೋ ಬರುತ್ತೆ ಅಷ್ಟೇ, ಅದು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ನೀವು ಕಟಿಂಗ್ ಮಾಡುವಾಗಲೂ ತೊಗೋಬೋದು, ಏನು ತೊಂದರೆ ಇಲ್ಲ. ಇವಾಗಲೂ ಅಳತೆ ಮಾಡಿ ತೊಗೋಬೋದು. ಓಕೆನಾ. ಈ ರೀತಿ ಅಳತೆ ಮಾಡಿ ತೊಗೊಂಡಾದ್ಮೇಲೆ ನೀಟಾಗಿ ಇವಾಗ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಇದೂ ಅಷ್ಟೇ ಸ್ಟಾರ್ಟಿಂಗ್ 2 ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಬಟ್ಟೆ, ಅಲ್ಲೇನು ಫ್ರಿಲ್ ಕೊಡಬೇಡಿ. ಅದಾದಮೇಲೆ ನೀಟಾಗಿ ಒಂದೇ ಸಮನಾಗಿ ಫ್ರಿಲ್ನ ಕೊಡ್ತಾ ಬನ್ನಿ. ಓಕೆನಾ. ಚೆನ್ನಾಗಿರುತ್ತೆ ನೋಡಿ. ಆ ಕಡೆ ಇದ್ದಾಗೇ ಈ ಕಡೆನೂ ಫ್ರಿಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ಫ್ರಿಲ್ ಅಟ್ಯಾಚ್ ಮಾಡಾದಮೇಲೆ ಸೈಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೈಡು ಅಷ್ಟೇ ನೀವು ಏನು ಸೊಂಟದ ಸುತ್ತಳತೆ ಇರುತ್ತಲ್ಲ, ಸೊಂಟದ ಸುತ್ತಳತೆ ಬಂದ್ಬಿಟ್ಟು 24 ಇಂಚಿದೆ. ಓಕೆನಾ. 24 ಇಂಚನ್ನ 4 ಭಾಗ ಮಾಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಚಿಕ್ಕ ಮಕ್ಕಳಾಗಿರೋದ್ರಿಂದ ಮೇಲೆ ಕೆಳಗೆ ಏನು ಬೇರೆ ಬೇರೆ ಮೆಜರ್ಮೆಂಟ್ ಏನು ಬರೋಲ್ಲ, ಎರಡು ಒಂದೇ ಸಮ ಇರುತ್ತೆ. ಅದೇ ರೀತಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಬೇಕು ಲೂಸ್ ಗೀಸ್ ಆಯಿತು ಅಂದರೆ ಒಂದು ಸ್ಟಿಚ್ ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ. ಒಂದೊಂದ್ಸಲ ಮೈ ಅಳತೆ ತೊಗೊಂಡಾಗ ಹಂಗೆ ಆಗುತ್ತೆ. ನಾವು ಅಳತೆ ತೊಗೊಂಡು ಸ್ಟಿಚ್ ಮಾಡಿರ್ತೀವಿ, ಆವಾಗ ಸ್ವಲ್ಪ ಒಂದೊಂದು ಪಾಯಿಂಟಲ್ಲಿ ಟೈಟ್ ಆಗೋದು ಈ ಥರ ಲೂಸ್ ಆಗೋದು ಆಗುತ್ತೆ. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಫ್ರಿಲ್ ಕೊಟ್ಟಾಯಿತು. ಇವಾಗ ಮತ್ತೆ ಇದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ನಾನು ಹೇಳ್ದಂಗೆ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಈ ರೀತಿ ಫ್ರಿಲ್ ಕೊಟ್ಟಮೇಲೆ ಎಕ್ಸ್ಟ್ರಾ ಬಟ್ಟೆ ಉಳಿತಲ್ಲ ಅದು ಕಟ್ ಮಾಡಿ ತೆಗೆದುಬಿಡ್ಬೇಕು. ಒಂದೊಂದ್ಸಲ ಸರಿ ಹೋಗೋದು ಎಕ್ಸ್ಟ್ರಾ ಬಟ್ಟೆ ಬಂದರೆ ತೆಗೆದುಬಿಡಿ. ಇವಾಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ನಾನೇನು ಮಾಡಿದೆ, ಸ್ಟಿಚ್ ಮಾಡಿಬಿಡೋಣ ಅಂದ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಟ್ಯಾಗ್ ಇಟ್ಬಿಡೋಣ, ಏನಾದರೂ ಮಕ್ಕಳಿಗೆ ಒಂಚೂರು ಟ್ಯಾಗ್ ಇಟ್ಟರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಟ್ಯಾಗ್ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಅಕಸ್ಮಾತ್ ನಾವು ಎಷ್ಟೇ ಫಿಟ್ಟಿಂಗಾಗಿ ಇಕ್ಕಿದ್ರು ಈಗ ಮಕ್ಕಳು ಒಂದ್ಸಲ ಲೂಸ್ ಬೇಕು ಅಂತಾರೆ. ಅಂಥ ಟೈಮ್ಗಳಲ್ಲಿ ಲೂಸ್ ಇಕ್ಬಿಟ್ಟು ಬೇಕಂದರೆ ಟ್ಯಾಗ್ ಇದಿರುತ್ತಲ್ಲ ಹಿಂದೆ ಕಟ್ಬಿಟ್ರೆ ನೀಟಾಗಿ ಫಿಟ್ಟಿಂಗ್ ಕಾಣುತ್ತೆ. ಮುಂದೆ ಚೆನ್ನಾಗಿ ಕಾಣಿಸುತ್ತೆ, ಹೆಚ್ಚು ಕಡಿಮೆ ಅನಿಸಲ್ಲ. ಓಕೆನಾ. ಅದಕ್ಕೋಸ್ಕರ ಫಸ್ಟು ಸ್ಟಿಚ್ ಮಾಡಿಬಿಟ್ಟಿದ್ದೆ. ಆಮೇಲೆ ಟ್ಯಾಗದು ನೆನಪಾಗಿ ಟ್ಯಾಗ್ ಇಡೋಣ, ಟ್ಯಾಗ್ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತೆ ಟ್ಯಾಗ್ ರೆಡಿ ಮಾಡಿಕೊಂಡೆ. ಯಾಕೆಂದರೆ ಸಣ್ಣ ಇರೋರಿಗೆ ಟ್ಯಾಗ್ ಇಡಲೇಬೇಕು, ಇಟ್ಟರೆ ಒಂಥರ ಸರಿ. ಇದು ಸೊಂಟದ ಹತ್ರ ಬರುವಂಥ ಟ್ಯಾಗು, ಬ್ಯಾಕ್ ಸೈಡ್ ಬರುತ್ತಲ್ಲ ಆ ಟ್ಯಾಗಲ್ಲ, ಸೊಂಟದ ಹತ್ರ ದೊಡ್ಡದಾಗಿ ಬರುತ್ತಲ್ಲ ಆ ಟ್ಯಾಗು. ಓಕೆನಾ. ಅದನ್ನು ಈ ರೀತಿ ಫೋಲ್ಡ್ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ತುದಿಲಿ ಒಂದು ದಾರನ ನಾಟ್ ಹಾಕಿ ಮಧ್ಯದಲ್ಲಿ ಇಟ್ಕೋಬೇಕು. ಆಮೇಲೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಆ ದಾರನ ಒಳಗೆ ಎಳೆದ್ರೆ ಅದು ನೀಟಾಗಿ ಇನ್ನೌಟ್ ಆಗಿ ಬರುತ್ತೆ. ತುದಿಲಿ ಅದು ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಇದನ್ನೆಲ್ಲ ಆಲ್ರೆಡಿ ಇದ್ರ ವೀಡಿಯೋನೂ ಹಾಕಿದ್ದೀನಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದನ್ನ ಇನ್ನೌಟ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿಗೆ ಟ್ಯಾಗ್ ರೆಡಿ ಆಗುತ್ತೆ. ಇವಾಗ ಆಲ್ರೆಡಿ ಎಲ್ಲ ಫಿನಿಶಿಂಗ್ ಆಗುತ್ತೆ. ಸೈಡ್ ಜಾಯಿಂಟ್ ಮಾಡಿದ್ರೆ ಆಯಿತು. ಅದಕ್ಕೆ ಟ್ಯಾಗ್ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಟ್ಯಾಗ್ ರೆಡಿ ಮಾಡಿಕೊಂಡು ಈ ರೀತಿಯ ದಾರ ಇರುತ್ತಲ್ಲ, ದಾರನ ಈ ರೀತಿ ಎಳಿಬೇಕು. ಅದು ಒಳಗಡೆ ನಾಟ್ ಹಾಕಿರ್ತೀವಿ ತುದಿಲಿ, ಆವಾಗ ಎಳ್ದಾಗ ಏನಾಗುತ್ತೆ ತುದಿಲಿ ಫಿನಿಶಿಂಗ್ ಬರುತ್ತೆ. ಅಂದರೆ ನೀಟಾಗಿ ಸ್ಟಿಚ್ ಮಾಡಿರೋ ಥರ ಉಲ್ಟಾ ತಿರುಗಿಸಿರೋ ಥರ ಬಂದಿರುತ್ತೆ. ಆವಾಗ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ನೀವು ಆಲ್ರೆಡಿ ರೆಡಿಮೇಡ್ ಬಟ್ಟೆಗಳಲ್ಲಿ ನೋಡಿರ್ಬೋದು. ಆ ಥರ ಒಂದು ಟ್ಯಾಗ್ನ
ಈ ರೀತಿ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು. ಒಳಗಡೆ ದಾರ ಹಾಕಿರ್ತೀವಲ್ಲ, ದಾರ ಎಳೆದ್ರೆ ಸಾಕು, ನೀಟಾಗಿ ಫಿನಿಶಿಂಗಾಗಿ ಬಂದುಬಿಡುತ್ತೆ. ಎರಡು ಕಡೆನೂ ಅದೇ ರೀತಿಯೇ ಮಾಡ್ಕೊಳ್ಳಿ. ಎರಡು ದಾರನೂ ಅಷ್ಟೇ ಒಂದೇ ಥರ ಮೆಥಡು, ಏನಾದ್ರಲ್ಲೇನು ಚೇಂಜಸ್ ಬರೋಲ್ಲ, ಸೇಮ್ ಅದೇ ರೀತಿಯೇ ಬರುತ್ತೆ. ಓಕೆನಾ. ಈ ಥರ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಅಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಧ್ಯದಲ್ಲಿ ಇಟ್ಕೊಳ್ಳಿ. ನೀವು ಆ ಕಡೆ ಅದು ಉದ್ದ ಇರೋದ್ರಿಂದ ದಾರ ಸಿಗಾಕೊಂಡು ಮತ್ತೆ ಅದು ಇದಾಗ್ಬಿಡುತ್ತೆ. ಅದ್ರ ಬದಲು ಈ ಥರ ಸೈಡ್ಗೆ ಕಂಕ್ಳ ಹತ್ರ, ಸೊಂಟದ ಹತ್ರ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಇಟ್ಬಿಟ್ಟು ನೋಡಿ, ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಇಟ್ಟು ಮೊದಲು ಒಂದು ಸ್ಟಿಚ್ ಹಾಕೊಂಬಿಡಿ, ಆಮೇಲೆ ಅದ್ರ ಮೇಲೆ ಸ್ಟಿಚ್ ಮಾಡಿ. ಎರಡು ಕಡೆನೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡೆ, ಅದು ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಬೇಕಂದರೆ ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ, ಯಾಕೆಂದರೆ ಬಟ್ಟೆ ನೀಟಾಗಿ ಒಂದೇ ಲೆವೆಲ್ಗೆ ಇರುತ್ತೆ ಅಂತ ಅಷ್ಟೇ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವೇನು ಮಾರ್ಜಿನ್ ಬಿಟ್ಟಿದ್ವಲ್ಲ ಅಷ್ಟರಲ್ಲಿ ಒಂದು 2-3 ಸ್ಟಿಚ್ ಹಾಕಿ, ಒಂದು ಎಕ್ಸ್ಟ್ರಾನೇ ಹಾಕಿ ಪರವಾಗಿಲ್ಲ. ಮಕ್ಕಳಿಗೆ ಇವಾಗ ಹಾಕ್ದಾಗ ಎಲ್ಲ ಟೈಟು ಅಂತಂದರೆ ಒಂದೊಂದು ಹೊಲಿಗೆ ಬಿಚ್ಕೋಬೋದು. ಹಂಗನ್ಬಿಟ್ಟು ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ, ಲೂಸಾಗೆ ಒಂದು 2-3 ಸ್ಟಿಚ್ ಹಾಕ್ಕೊಡಿ. ಮಕ್ಕಳದೆಲ್ಲ ಸ್ವಲ್ಪ ಲೂಸಾಗಿ ಇರಬೇಕು, ಹಂಗನ್ಬಿಟ್ಟು ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗ್ಬಾರ್ದು ಮಕ್ಕಳದು. ಈ ರೀತಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಬ್ಯೂಟಿಫುಲ್ಲಾಗಿರೋ ಅಂಬ್ರೆಲ್ಲಾ ಪ್ಲಾಜೋ ಮೇಲೆ ಹಾಕ್ಕೊಳ್ಳೋ ಫ್ರಾಕು ಟಾಪು ಏನಾದರೂ ಹೇಳ್ಬೋದು. ಓಕೆನಾ. ನಾನು ಅಂಬ್ರೆಲ್ಲಾ ಪ್ಲಾಜೋ ಮೇಲೆ ಹಾಕ್ಕೊಳ್ಳೋ ಫ್ರಾಕ್ ಅಂತಲೇ ಹೇಳ್ತೀನಿ. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿದೆ. ನಾನು ಹೇಳ್ದಂಗೆ ಓಲ್ಡ್ ಸ್ಯಾರಿಗಳಿದ್ದರೆ ಈ ಥರ ರೆಡಿ ಮಾಡಿಕೊಡಿ, ನೀವೇ ಹೊಲ್ಕೊಳ್ಳಿ. ನೀವು ಹಾಕೋತೀನಿ ಅನ್ನೋದಾದರೆ, ಇಲ್ಲ ಮಕ್ಳಿಗಾದರೂ ಹೊಲ್ಕೊಡಿ, ಇಲ್ಲ ಬೇರೆ ಇನ್ನೂ ಟಾಪ್ಗಳು ಇದೆ, ಬೇರೆ ಟಾಪ್ಸ್ದು, ಅದನ್ನು ರೆಡಿ ಮಾಡ್ಕೋಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನಾನು ಒಂದು 2ರಿಂದ ನಾನು ಹೇಳಿಲ್ಲ, ಒಂದು 2-3 ಸ್ಟಿಚ್ಚೇ ಹಾಕ್ಬಿಡ್ತೀನಿ. ಏನಕ್ಕಪ್ಪ ಅಂದರೆ ಒಂದು ಹೊಲಿಗೆ ಆಗಲಿಲ್ಲ ಅಂದರೆ ಇನ್ನೊಂದು ಹೊಲಿಗೆ ಬಿಚ್ಕೊಳ್ಳಿ ಅಂತ. ಈ ರೀತಿ ಎರಡೂ ಸೈಡೂ ಅದೇ ರೀತಿಲಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಎರಡೂ ಕಡೆನೂ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ. ಅಂಬ್ರೆಲ್ಲಾ ಪ್ಲಾಜೋ ಮೇಲೆ ಹಾಕ್ಕೊಳ್ಳುವಂಥ ಫ್ರಾಕ್ ನೋಡಿ, ಸೂಪರಾಗಿ ಬಂದಿದೆ ಅಲ್ಲ. ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಅಂಬ್ರೆಲ್ಲಾ ಪ್ಲಾಜೋ ಮೇಲೆ ಹಾಕ್ಕೊಳ್ಳುವಂಥ ಫ್ರಾಕು, ಇಲ್ಲ ಬೇರೆ ಡ್ರೆಸ್ಗಳ ಮೇಲೂ ವೇರ್ ಮಾಡ್ಬೋದು, ತೊಂದರೆ ಏನಿಲ್ಲ. ಕೆಳಗಡೆ ಲೆಗ್ಗಿನ್ಸ್ ಹಾಕ್ಕೋಬೋದು, ಇಲ್ಲ ಚಿಕ್ಕ ಮಕ್ಕಳಾಗಿರೋದ್ರಿಂದ ಫ್ರಾಕ್ ಥರನೇ ಹಾಕ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆನಾ. ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಓಕೆನಾ. ಫ್ರಾಕು ಕೆಳಗಡೆ ಫ್ರಿಲ್ಲು, ಅಂಬ್ರೆಲ್ಲಾ ಸ್ಲೀವ್ಸು ಎಲ್ಲ ನೀಟಾಗಿ ಫಿನಿಶಿಂಗಾಗಿ ಬಂತು ನೋಡಿ. ಈ ರೀತಿ ಒಂದು 2-3 ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಿನಿಶ್ ಆಗುತ್ತೆ. ಓಕೆನಾ. ಈ ರೀತಿ ನೀವು ಟ್ರೈ ಮಾಡಿ. ಓಲ್ಡ್ ಸ್ಯಾರಿಗಳಿದ್ದರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.